ವಿಡಿಯೋ ನೋಡೋಕ್ಕೆ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ನಿಮಗೇನಾದರೂ ಮದುವೆ ಆಗಿದ್ರೂ ಕೂಡ ಹುಡುಗಿ ಬೇಕಾ ಅಥವಾ ಸಂಬಂಧ ಬೆಳೆಸಬೇಕಾ, ಫ್ರೆಂಡ್ಶಿಪ್ ಮಾಡಬೇಕಾ ಅಥವಾ ಮದುವೆ ಆಗೋದಕ್ಕೆ ಹುಡುಗಿನೇ ಬೇಕಾ? ನೋಡಿ, ನಮ್ಮ ಚಾನಲಲ್ಲಿ ಸುಮಾರು ಜನ ಮಾಹಿತಿಗಳನ್ನು ಕಳಿಸ್ತಾ ಹೋಗ್ತಾರೆ. ಸೊ ನಾಣಿ ಪಾಂಡೆ ಅಂತ ಕೇರಳದ ಒಂದು ಹುಡುಗಿ. ಇವರು ನೋಡ್ತಿದ್ರೆ ಗೊತ್ತಾಗುತ್ತೆ ಕೇರಳದ ಒಂದು ಹುಡುಗಿರು ಯಾವ ರೀತಿ ಏನು ಸಖತ್ತಾಗಿರ್ತಾರೆ ಗುರು ಅಂತಂದ್ಬಿಟ್ಟು. ವಿಚಾರ ಏನಂದರೆ, ರಿಲೇಷನ್ಶಿಪ್ ಮಾಡೋದಕ್ಕೆ ಒಬ್ಬ ಹುಡುಗ ಬೇಕಾಗಿದ್ದಾರೆ. ಅದು ನಮ್ಮ ಒಂದು ಕನ್ನಡಿಗನ ಹುಡುಗನ ಹುಡುಕಾಟ ಮಾಡ್ತಿದ್ದಾರೆ. ಯಾಕಂದರೆ ಅವರು ಕೇರಳದಲ್ಲಿ ತುಂಬ ಜನ ಇದ್ದಾರೆ ಸ್ನೇಹಿತರೆ. ಆದರೂ ಕೂಡ ಕರ್ನಾಟಕದವನು ತುಂಬ ಮುದ್ದಾಗಿರ್ತಾನೆ ಅಂತ ಇವರ ಒಂದು ಆಸೆ. ಹಾಗಾಗಿ ಇಷ್ಟೊಂದು ಚೆನ್ನಾಗಿರ್ತಕ್ಕಂಥ ಹುಡುಗಿ ನೋಡ್ಕೊಳ್ಳಿ. ರಿಲೇಷನ್ಶಿಪ್ ಮಾಡೋದಕ್ಕೆ ನೀವು ತಯಾರಾಗಿದ್ದರೆ ಇವರ ಮಾಹಿತಿನ ಪೂರ್ತಿ ನೋಡಿ. ನೋಡೋದಕ್ಕೆ ತುಂಬ ಸಿಂಪಲ್, ಬಟ್ ತುಂಬ ಆಸೆಗಳು ಇದೆ. ಆ್ಯಂಡ್ ನನ್ನ ಮುಖ ನೋಡ್ಕೊಳ್ಬೋದು, ದುಂಡು ಮುಖ, ಬಿಳಿಯ ಒಂದು ಚರ್ಮ, ದೊಡ್ಡ ದೊಡ್ಡ ಚೆಂಡುಗಳು ಕೂಡ ನೋಡ್ತಿದ್ರಲ್ವ. ಆ್ಯಂಡ್ ನೆಟ್ಟನೆಯ ಒಂದು ಮೂಗು, ಮುಖ ಎಲ್ಲನೂ ಕೂಡ ತುಂಬ ಲಕ್ಷಣವಾಗಿದ್ದಾರೆ. ಭಾರತೀಯ ಹೆಣ್ಣು ಮಗಳು ಯಾವ ರೀತಿಯ ಸಂಸ್ಕೃತಿಯಾಗಿರಬೇಕು ಅದೇ ರೀತಿ ಸಂಸ್ಕೃತಿ ಈ ಒಂದು ನಾಣಿ ಕೇರಳದ ಹುಡುಗಿ ಹತ್ರ ಇದೆ. ವಯಸ್ಸು ಬರೀ 27 ವರ್ಷ. ಮನೆ ಇಲ್ಲ ಪ್ರಸ್ತುತ ನನಗೆ. ಏನಿದರ ವಿಚಾರ ಅಂತ ನಾನು ಮುಂದೆ ಹೇಳ್ತೇನೆ. ನೋಡಿಕೊಂಡ್ರೆ ಅವರ ಫೋಟೋ ಇಲ್ಲಿ ಬನ್ನಿ ಹೇಳ್ತೇನೆ ನೋಡಿ. ಮೊದಲನೇದಾಗಿ ಕರ್ನಾಟಕದ ಹುಡುಗ ನೀವು ಆಗಿರಬೇಕಂತೆ. ಆ್ಯಂಡ್ ಎರಡನೇದಾಗಿ ಇವ್ರಿಗೆ ಮನೆ ಇಲ್ವಲ್ಲ ಇರೋದಕ್ಕೆ. ಇದೆ, ದುಡ್ಡಿದೆ, ಎಲ್ಲ ಇದೆ, ಬಟ್ ಅದನ್ನು ಕಟ್ಸ್ಕೊಳ್ಳುವಂಥ ರೀತಿ ಗೊತ್ತಿಲ್ಲ ಇವ್ರಿಗೆ. ಸೊ ಇವರು ನಿಮ್ಮ ಜೊತೆ ಇರುವಷ್ಟು ದಿನ ನಿಮ್ಮ ಮನೆಯಲ್ಲಿ ಇವ್ರಿಗೆ ಇರೋದಕ್ಕೆ ಸ್ಥಾನ ಕೊಡಬೇಕು. ಅಂದರೆ ಒಂದು ರೂಮ್ ವ್ಯವಸ್ಥೆ ಮಾಡಬೇಕು ನಿಮ್ಮ ಜೊತೆ ಇರಬೇಕು ಅಂದರೆ. ಸೊ ನಿಮ್ಮ ಜೊತೆ ಅವರು ಫ್ರೆಂಡ್ಶಿಪ್ನ ರೀತಿಯಲ್ಲಿ ಇರ್ತಾರೆ. ತದನಂತರ ತುಂಬ ಕಾಳಜಿ ಮಾಡ್ತಿದ್ರೆ ಮದುವೆ ಕೂಡ ಆಗ್ತಾರೆ. ಆರೋಗ್ಯ ಉತ್ತಮ ಇರಬೇಕು ಹುಡುಗಂದು. ಆ್ಯಂಡ್ ಜಾತಕ ಕೂಡ ಚೆನ್ನಾಗಿರಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಯಾರೊಂದಿಗೂ ಕೂಡ ಇದುವರೆಗೂ ಜಗಳ ಕೂಡ ಆಡಿರಬಾರ್ದು ಅಂತ ಹೇಳಿರೋದು ಇಲ್ಲಿ ಹೇಳಿದ್ದಾರೆ ನೋಡಿ. ಯಾರಿಗೂ ಕೂಡ ಜಗಳ, ಜೊತೆಗೆ ಅವರ ಒಂದು ನಡವಳಿಕೆ ಎಲ್ಲನೂ ಕೂಡ ಚೆಂದ ಇದ್ದರೆ ನನ್ನ ಕಡೆಯಿಂದ ಅವರಿಗೆ ಸುಂದರವಾಗಿರ್ತಕ್ಕಂಥ ಗಿಫ್ಟನ್ನ ನಾನು ಕೊಡ್ತೇನೆ ಅಂತ ಹೇಳಿರೋದು ನೋಡಿ. ಎಷ್ಟೊಂದು ಚೆನ್ನಾಗಿ ಹೇಳಿದ್ದಾರೆ. ನೀವು ಇವ್ರ ಜೊತೆ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ತೀರಾ ಅಂದರೆ, ಬಾ ಕೂತ್ಕೋ, ಇದೇ ನನ್ನ ಮನೆ, ಇದೇ ನಿನ್ನ ರೂಮು, ಬಾ ಟೀ ಕುಡಿಯೋಕೆ ಹೋಗೋಣ, ಪಾನಿಪುರಿ ತಿನ್ನೋಕೆ ಹೋಗೋಣ, ಸುತ್ತಾಡೋಕೆ ಹೋಗೋಣ. ಆ ರೀತಿಯಲ್ಲಿ ಕನ್ನಡದ ಹುಡುಗ ಯಾವ ರೀತಿ ಇರಬೇಕು ಆ ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಇವ್ರನ್ನ ಚೆನ್ನಾಗಿ ನೋಡಿಕೊಂಡ್ರೆ ಇವರ ಕಡೆಯಿಂದ ಒಂದು ಸುಂದರವಾಗಿರ್ತಕ್ಕಂಥ ಗಿಫ್ಟನ್ನ ನಿಮಗೆ ಕೊಡ್ತಾರೆ. ಏನು ಗುರು ಆ ಗಿಫ್ಟು ಅಂದರೆ, ಪ್ರಸ್ತುತ ಒಂದು ಕಾರನ್ನು ಗಿಫ್ಟಾಗಿ ಕೊಡ್ತಾರೆ. ಅದು ಸೆಕೆಂಡ್ ಹ್ಯಾಂಡ್ ಕಾರು. ನಮಗೇನು ಗುರು, ಒಳಗಡೆ ಕೂತ್ಕೊಂಡು ಹೋದರೆ ಸಾಕು, ದುಡ್ಡಿಲ್ಲದೆ ಬರುತ್ತೆ ಅಂದರೆ ನಾವು ಏನು ಬೇಕಾದರೆ ತೆಗೆದುಕೊಳ್ತೀವಿ ಅಂತ ತುಂಬ ಜನ ಇದೆ. ಅದರಲ್ಲಿ ನೀವು ಕೂಡ ಒಬ್ಬರಾಗಿದ್ದರೆ ಮುಂದಿನ ಕಾರಿನ ಫೋಟೋ ಕೂಡ ನೋಡ್ಕೊಳ್ಳಿ. ಆ್ಯಂಡ್ ಇವರೊಂದು Gmail ID ಸಹ ನಾನು ಕೊಡ್ತೇನೆ. ಇಲ್ಲಿ ನೋಡ್ತಿದ್ರಲ್ವ ಬ್ಲ್ಯಾಕ್ ಕಲರ್ ಕಾರು. ಸೊ ಇದನ್ನು ಅವ್ರು ನಿಮಗೆ ಗಿಫ್ಟಾಗಿ ಕೊಡ್ತಕ್ಕಂಥದ್ದು. ಇದೇ ಇವ್ರ ಹತ್ರ ಎಲ್ಲಿದೆ ಅಂತ ಇವರು ವಾಸವಾಗಿರ್ತಕ್ಕಂತಹ ಊರಿನಲ್ಲಿ ಇದೆ ಸ್ನೇಹಿತರೆ. ಇದು ಅಲ್ಲಿಂದ ತರಿಸ್ಬಿಟ್ಟು ಕನ್ನಡಿಗ ಹುಡುಗ ಇಷ್ಟ ಆಗಿದ್ರೆ ಅವನಿಗೆ ಕೊಡಬೇಕು ಅಂತ ಟೆಸ್ಟ್ ಡ್ರೈವಲ್ಲಿ ಒಂದು ಈಟಿಕಾ ಕಾರು ಇರ್ತಕ್ಕಂಥದ್ದು. ಯಾಕಂದರೆ ಬೆಂಗಳೂರಲ್ಲಿ ಸುತ್ತಾಡೋಕ್ಕೆ ನಡ್ಕೊಂಡು ಓಡಾಡೋಕ್ಕಾಗಲ್ಲ ಗುರು. ಎಲ್ಲರೂ ರಾಯಲ್ ಮೇಂಟೆನೆನ್ಸ್, ಎಲ್ಲರೂ ದುಡ್ಡಿರ್ತಕ್ಕಂಥ ವ್ಯಕ್ತಿಗಳೇ ಆಗಿರೋದ್ರಿಂದ ಪ್ರಸ್ತುತ ಇವರು ಕೂಡ ಅದೇ ರೀತಿ, ಅದೇ ವ್ಯಕ್ತಿತ್ವ, ಅದೇ ಒಂದು ಹೈಫೈನ ಮೇಂಟೈನ್ ಮಾಡಬೇಕು ಅಂತ ಇದೆ. ಸೊ ದುಡ್ಡು ಕೊಡ್ತಾರೆ, ಒಂದು ಅಪಾರ್ಟ್ಮೆಂಟ್ ತೊಗೊಳ್ಳೋಣ, ನಂತರ ಅಲ್ಲಿ ಇಷ್ಟ ಆಗುವಂಥ ಇಬ್ಬರು ಕೂಡ ರೂಮ್ಸ್ಗಳನ್ನು ಮಾಡಿಸೋಣ, ಆ್ಯಂಡ್ ಕಾರಲ್ಲಿ ಸುತ್ತಾಡ್ಕೊಂಡು ಎಂಜಾಯ್ಮೆಂಟ್ ಲೈಫ್ನಲ್ಲಿ ಮಾಡೋಣ ಅಂತ ಹೇಳಿರೋದು. ಕನ್ನಡ ಸ್ವಲ್ಪ ಬರುತ್ತೆ. ನೀವೇ ನಂತರ ಮಾತಾಡಿಕೊಂಡು ಡಿಸೈಡ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅವರಿಗೆ ನೀವಾದರೂ ಕಲಿಸಿ, ಇಲ್ಲಾಂದರೆ ಅವರ ಭಾಷೆನಾದರೂ ನೀವಾದರೂ ಕಲೀರಿ. ಎರಡರಲ್ಲಿ ಒಂದು ಮಾಡಿ ಅಷ್ಟೇ ಹೇಳಿರೋದು ಸ್ನೇಹಿತರೆ. ನೋಡ್ತಿದ್ರಲ್ಲ ಈ ಒಂದು ಕಾರು, ಅವರ ಮಾಹಿತಿ, ಅವರ ಫೋಟೋ, ವಿವರಣೆ, ಊರು, ವಾಸ, ವಯಸ್ಸು ಪ್ರತಿಯೊಂದು ಹೇಳಿದ್ದೇನೆ. ನೀವು ನಿಮ್ಮ ಪಾಸ್ಪೋರ್ಟ್ ಸೈಜ್ ಒಂದು ಫೋಟೋ ಚೆನ್ನಾಗಿರ್ತಕ್ಕಂಥದ್ದು, ನಿಮ್ಮ ಊರು ಆ್ಯಂಡ್ ನೀವು ಇರ್ತಕ್ಕಂತಹ ಒಂದು ಪ್ಲೇಸು, ಪ್ರಸ್ತುತ ನಿಮಗೆ ಇವ್ರಿಗೆ ಯಾಕೆ ಇಷ್ಟ ಆದರು ಅನ್ನೋದು ಕೆಲವೊಂದಿಷ್ಟು ಮಾಹಿತಿಗಳನ್ನು ಇಲ್ಲಿ ಬರಿತಿದೆ ನೋಡಿ. ಈ ಒಂದು Gmail IDಗೆ ಕಳಿಸಿಕೊಡಿ. 9591@gmail.comಗೆ ಬೇಗ ಮೇಲ್ ಮಾಡಿ. ಮೇಲ್ ಮಾಡೋಕ್ಕೆ ಬರಲ್ಲ ಅನ್ನೋರು ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸ್ಬೋದು. ದ ಚಾಯ್ಸ್ ಆಫ್ ಯು ನಾನು ಬಂದುಬಿಟ್ಟು 2 ಆಫರ್ ರೀತಿಯಲ್ಲಿ ಕೊಟ್ಟಿದ್ದೇನೆ. ಆ್ಯಂಡ್ ಈ ಒಂದು ಕಾರಿನ ಒಳಗಡೆ ಇರ್ತಕ್ಕಂತಹ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ತಕ್ಕಂಥ ಸ್ಪೆಸಿಫಿಕ್ ಒಂದು ಸ್ಪೇಸ್ನ ತೋರಿಸ್ತಿದ್ದೀನಿ ನೋಡ್ಕೊಳ್ಳಿ, ವಿತ್ ಕಾರ್. ಆ್ಯಂಡ್ ಇಲ್ಲಿ ಒಳಗಡೆ ಏನು ಮಾಡ್ತಿದ್ದೀರ ಅಂತ ಕೂಡ ಕಾಣಿಸಲ್ಲ. ಬ್ಲ್ಯಾಕ್ ಕಲರ್ ಗ್ಲಾಸಸ್ ಡಿಸೈನೇಬಲ್ ಮಾಡಿದ್ದಾರೆ ಸ್ನೇಹಿತರೆ. ಬೈ ಚಾನ್ಸ್ ಇಬ್ಬರು ಎಲ್ಲಾದರೂ ಪಾರ್ಕಲ್ಲೋ ಎಲ್ಲಾದರೂ ಹಾಕ್ಬಿಟ್ಟು ಈ ಒಂದು ಗ್ಲಾಸ್ನ ಕ್ಲೋಸ್ ಮಾಡಿದ್ರೆ ಒಳಗಡೆ ಏನು ಮಾಡಿದ್ರೂ ಕೂಡ ಗೊತ್ತಾಗಲ್ಲ ಹೊರಗಿನ ಜನಕ್ಕೆ. ಯಾಕೆಂದರೆ ಕಲರ್ ಕೂಡ ಬ್ಲ್ಯಾಕು, ಗ್ಲಾಸಿನ ಕಲರ್ ಕೂಡ ಬ್ಲ್ಯಾಕ್ ಆಗಿದೆ. ಕಂಫರ್ಟಬಲ್ ಆಗಿರ್ತಕ್ಕಂಥ ರೈಡ್ ಮಾಡ್ಬೋದು. ಆ್ಯಂಡ್ ವೆರಿ ಸ್ಪೀಡಲ್ಲಿ ಕೂಡ ಹೋಗ್ಬೋದು. 200 ಸ್ಪೀಡಲ್ಲಿ ಕೂಡ ನೀವು ಇದರಲ್ಲಿ ಹೋಗ್ಬೋದು. ಏನೂ ಕೂಡ ಇರಲ್ಲ. ಸ್ಮೂತಾಗಿರ್ತಕ್ಕಂಥ ರೈಡು, ಜಾಲಿಯಾಗಿರ್ತಕ್ಕಂಥ ಲೈಫು ಎಲ್ಲವೂ ಬೇಕಾಗಿದ್ದರೆ ಮಾಹಿತಿಗಳನ್ನ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ. ನಮಸ್ತೆ, ಬಾಯ್.